ಬಿಗ್ ಬಾಸ್ ಅವರು ಮಧ್ಯೆ ಬಿಟ್ಟಂತಹ ಪ್ರೋಮೋದಲ್ಲಿ ಒಂದಷ್ಟು ಮೆಮೊರೀಸ್ನ ಮತ್ತೆ ಕಲೆಕ್ಟ್ ಮಾಡಿದ್ದಾರೆ. ಅಂದರೆ ರೀಕ್ಯಾಪ್ಚರ್ ಅಂತಲೇ ಹೇಳ್ಬೋದು. ಈಗ ಆಲ್ರೆಡಿ ಬಿಗ್ ಬಾಸ್ ಮನೆಯಲ್ಲಿ ವರ್ತೂರಣ್ಣ, ತುಕಾಲಿ ಅಣ್ಣ, ಪ್ರತಾಪ್, ಸಂಗೀತ ಮತ್ತು ಕಾರ್ತಿಕ್ ಅಣ್ಣ, ವಿನಯ್ ಅಣ್ಣ ಇವರೆಲ್ಲ ಇಷ್ಟು ದಿನಗಳಲ್ಲಿ ಟಾಪ್ 6 ಬಂದಿದ್ದಾರೆ. ಸೊ ಈ ಒಂದು ಮೆಮೊರೀಸ್ನ ವಾಲ್ ಆಫ್ ಮೆಮೊರೀಸನ್ನು ಕ್ರಿಯೇಟ್ ಮಾಡಿ ಬಿಗ್ ಬಾಸ್ ಅವರು ಕೊಟ್ಟಿದ್ದಾರೆ. ಸೊ ಏನಪ್ಪ ಅಂದರೆ ವಿನಯ್ ಅಣ್ಣವ್ರು ಹೇಳ್ತಿದ್ರು, ಇಷ್ಟೆಲ್ಲ ಒಂದು ಮೆಮೊರೀಸ್ ಬೇಕು ಅಂದರೆ ನಿಮ್ಗಳಿಂದನೇ ಅನ್ನೋ ಥರ ಹೇಳ್ತಿದ್ರು. ಆ್ಯಂಡ್ ಸಂಗೀತ ಅವ್ರು ಹೇಳ್ತಾಯಿದ್ರು, ನೀವಿಲ್ಲದೆ ನಾನಿಲ್ಲ, ನಾನಿಲ್ಲದೆ ನೀವಿಲ್ಲ ಅನ್ನೋ ಥರ ಹೇಳ್ತಿದ್ರು. ಕಾರ್ತಿಕ್ ಅವ್ರು ಹೇಳ್ತಾಯಿದ್ರು, ಇಂಥ ಒಂದು ವಂಡರ್ಫುಲ್ ಮೆಮೊರೀಸನ್ನು ಇಲ್ಲಿ ಲೈವ್ ಮಾಡಿ, ಅಂದರೆ ಇಲ್ಲಿ ಜೀವಿಸಿದ್ದೀವಿ, ಅದು ತುಂಬ ಖುಷಿ ಆಗ್ತಿದೆ ಅನ್ನೋ ಥರ ಒಂದು ಅವರ ಒಂದು ಖುಷಿಯನ್ನು ಎಕ್ಸ್ಪ್ಲೋರ್ ಮಾಡ್ಕೊತಾ ಇದ್ರು. ಆ್ಯಂಡ್ ವಿನಯ್ ಹೇಳ್ತಿದ್ರು, ನೀನಿಲ್ಲ ಅಂದಿದ್ರೆ ನನಗೆ ಇಷ್ಟು ಪೇಷನ್ಸ್ ಇದೆ ಅಂತ ನನಗೆ ಗೊತ್ತಾಗ್ತಿರ್ಲಿಲ್ಲ ಅನ್ನೋ ಥರ ಒಂದು ಮಾತನ್ನು ಸಹ ಹೇಳೋದು. ಸೊ ಈ ಥರ ಒಂದು ಕಂಟೆಸ್ಟೆಂಟ್ಗಳ ಮುಖದಲ್ಲಿ ಖುಷಿ ನೋಡ್ತಾ ಇದೆ, ನಮಗೂ ಸಹ ಒಂಥರ ಖುಷಿ ಆಗುತ್ತೆ. ಅವರು ಡೇ 1 ಬಂದಂತಹ ದಿನದಿಂದ ಈಗ ಇರುವಂತಹ ದಿನದವರೆಗೂ ಏನೆಲ್ಲ ಮಾಡ್ಕೊಂಬಂದಿದ್ದಾರೆ ಒಂದ್ಸರಿ ಹಿಂಗೆ ಗ್ಲಾನ್ಸ್ ಆದಂಗೆ ಇರುತ್ತೆ ಅವ್ರ ಕಣ್ಣು ಮುಂದೆ. ಸೊ ಈ ಒಂದು ಪ್ರೋಮೋಗೆ ಕಮೆಂಟ್ಸ್ ಯಾವ ಥರ ಬಂದಿರ್ಬೋದು ಅಂತ ಚೆಕ್ ಮಾಡಿದಾಗ ಒಂದು ಸ್ವಲ್ಪ ಚೆನ್ನಾಗಿತ್ತು, ಹೈಲೈಟ್ ಆಗಿತ್ತು ಅಂತ ಅನ್ನಿಸ್ತು. ಸೊ ಅದನ್ನು ನಿಮ್ಮ ಹತ್ರನೂ ಹೇಳೋಣ ಅಂತ ನಾನು ಬಂದಿದ್ದೀನಿ. ಇದು ಯಾವುದೇ ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ವೇ ಅಲ್ಲ, ಇದು ನಿಮ್ಮಗಳ ಕಮೆಂಟೇ ಜಸ್ಟ್ ನಾನು ಇಲ್ಲಿ ಶೇರ್ ಮಾಡ್ತಿದ್ದೀನಿ. ಮೊದಲನೇ ಕಮೆಂಟ್ ನೋಡ್ತಾ ಹೋದರೆ, ಮೊದಲ ದಿನದಿಂದಲೂ ಪ್ರಾಮಾಣಿಕವಾಗಿ ತನ್ನ ಆಟವನ್ನು ಆಡುತ್ತಾ ಎಲ್ಲ ವಿಷಯದಲ್ಲೂ ತನ್ನ ಉತ್ತಮವನ್ನು ನೀಡುತ್ತಿರುವ ಏಕೈಕ ಸ್ಪರ್ಧಿ ಕಾರ್ತಿಕ್ಗೆ ನಮ್ಮ ಬೆಂಬಲ, ಗೆಲುವು ನಿನ್ನದೇ. ಸೊ ಅವ್ರು ಹೇಳಿದೆ, ಫಸ್ಟಿಂದನೂ ಎಲ್ಲೂ ಸಹ ಬಿಟ್ಕೊಡ್ತಾ ಇಲ್ಲ, ಏಕೈಕ ಆಟವನ್ನು ಆಡ್ಕೊಂಬರ್ತಿರೋಂತಹ ವ್ಯಕ್ತಿತ್ವವನ್ನು ಇಟ್ಕೊಂಡು ಆಡ್ತಿರೋಂತಹ ವ್ಯಕ್ತಿ ಇವರು ಕಾರ್ತಿಕ್ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ, ಕಾರ್ತಿಕ್, ವಿನಯ್ ಕಾಂಟ್ರಿಬ್ಯೂಟೆಡ್ ಮೋರ್ ಫಾರ್ ದಿಸ್ ಸೀಸನ್, ದೇ ಶುಡ್ ಬಿ ವಿನ್ ಇನ್ ಟಾಪ್ 3. ಸೊ ಅವ್ರು ಹೇಳ್ತಿದ್ದಾರೆ, ಟಾಪ್ 3 ಅವರಿರೋದಕ್ಕೆ ಅರ್ಹರು. ಯಾಕಂದರೆ ಅವ್ರು 3 ಜನನು ಈ ಒಂದು ಬಿಗ್ ಬಾಸ್ ಸೀಸನ್ 10ಗೆ ಸಾಕಷ್ಟು ಕಾಂಟ್ರಿಬ್ಯೂಷನನ್ನು ಕೊಟ್ಟಿದ್ದಾರೆ ಅನ್ನೋ ಥರ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವೈಟಿಂಗ್ ಫಾರ್ ಸಂಗೀತಸ್ ವಾಲ್ ಆಫ್ ಮೆಮೊರೀಸ್, ಸಂಗೀತ ಡಿಸರ್ವ್ಸ್ ಟು ವಿನ್ ದಿಸ್ ಸೀಸನ್. ಸೊ ಅವ್ರು ಹೇಳಿದ್ರೆ, ಸಂಗೀತ ಅವರ ಒಂದು ಮೆಮೊರೀಸ್ನ ನೋಡೋದಕ್ಕೆ ಅವ್ರು ವೆಯ್ಟ್ ಮಾಡ್ತಾರೆ. ಅವರು ಈ ಒಂದು ವಾಲ್ ಆಫ್ ಮೆಮೊರೀಸಿನಲ್ಲಿರುವಂತಹ ವ್ಯಕ್ತಿ ಸಂಗೀತ ಶೃಂಗೇರಿ ಅವರು ನೆಕ್ಸ್ಟ್ ಬಿಗ್ ಬಾಸ್ ವಿನ್ ಟೈಟಲ್ ಆಗೋದಕ್ಕೆ ಅರ್ಹರು ಅಂತ ಹೇಳ್ತಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಇಡೀ ಸೀಸನ್ ಸಂಗೀತ ಇಲ್ಲದೆ ಇದ್ದಿದ್ದರೆ ಈ ಸೀಸನ್ ಶೂನ್ಯ, ಅಂದರೆ 0 ಅಂತ ಹೇಳ್ತಿದ್ದಾರೆ. ಇಡೀ ಸೀಸನ್ ಸಂಗೀತದಿಂದನೇ ಅಂತ ಹೇಳ್ತಿದ್ದಾರೆ. ನನ್ನ ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್, ಕಾರ್ತಿಕ್ ನೀವು ಇಬ್ಬರಲ್ಲಿ ಯಾರು ವಿನ್ ಆದರೂ ಕರೆಕ್ಟ್ ಡಿಸಿಷನ್ಸ್. ಸೊ ಅವ್ರು ಹೇಳಿದೆ, ವಿನಯ್ ಆದರೂ ವಿನ್ ಆಗಲಿ ಅಥವಾ ಕಾರ್ತಿಕ್ ಆದರೂ ವಿನ್ ಆಗಲಿ, ಬಟ್ ಇವರಿಬ್ಬರಲ್ಲಿ ಒಬ್ಬರು ವಿನ್ ಆಗಬೇಕು ಅನ್ನೋ ಥರ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೊದಲೇ ದಿನದಿಂದಲೂ ಅದೇ ಹಠ, ಅದೇ ಛಲ, ನೇರವಾದ ವ್ಯಕ್ತಿತ್ವ, ಮಾತು, ನಿಷ್ಠುರವಾದ ಆಟ, ಒಳ್ಳೆಯದಾಗಲಿ ಕೆಟ್ಟದಾಗಲಿ ಸಂಗೀತ ಹೆಸರನ್ನು ಜನರ ಮನಸ್ಸಿನಲ್ಲಿ ಗುನುಗುವಂತೆ ಮಾಡಿದ್ದು ಸಂಗೀತ, ಅವಳೇ ಗೆಲ್ಲಬೇಕು. ಸೊ ಅವ್ರು ಹೇಳ್ತಿದ್ದಾರೆ, ಪಾಸಿಟಿವ್ ಆರ್ ನೆಗೆಟಿವ್ ಸಂಗೀತ ವಿನ್ ಆಗಬೇಕು ಅಷ್ಟೇ ಅಂತ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ, ಯು ಡಿಡೆಂಟ್ ಜಸ್ಟ್ ಕ್ರಿಯೇಟ್ ಹಿಸ್ಟರಿ ಬಟ್ ಯು ಶೋಡ್ ಆಸ್ ಟು ಎನಿ ಟೈಮ್ ನಾಟ್ ಟು ಗಿವ್ ಅಪ್ ಆನ್ ಲೈಫ್, ಆಲ್ವೇಸ್ ಗ್ರೇಟ್ಫುಲ್. ಸೊ ಅವ್ರು ಹೇಳ್ತಿದ್ದಾರೆ, ಸಂಗೀತ ನೀವು ನಮಗೆ ಜಸ್ಟ್ ಬಿಗ್ ಬಾಸಲ್ಲಿ ಆಟ ಆಡಿ ತೋರಿಸಿಲ್ಲ, ಸೊ ನೀವು ಬಂದುಬಿಟ್ಟು ಒಂದು ಹಿಸ್ಟ್ರಿಯನ್ನು ಕ್ರಿಯೇಟ್ ಮಾಡಿದ್ದೀರ. ಯಾವ ಥರ ಅಂದರೆ, ನಮ್ಮ ಲೈಫಲ್ಲಿ ಯಾವುದಾದ್ರೂ ಒಂದು ಪ್ರಾಬ್ಲಮ್ ಇದೆ ಅಂದರೆ ಅದನ್ನು ಗಿವ್ ಅಪ್ ಮಾಡಬಾರ್ದು, ಅದನ್ನು ನಾವು ಅಚೀವ್ ಮಾಡಬೇಕು ಅನ್ನೋ ಥರ ತೋರಿಸ್ಕೊಟ್ಟಿದ್ದಾರೆ ಅಂತ ಕಮೆಂಟ್ ಹಾಕಿದ್ದಾರೆ. ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್, ಯಾರು ನಿಮ್ಮನ್ನು ಜೊಲ್ಲ ಅಂತ ಕರೀಲಿ, ಏನು ಬೇಕಾದರೂ ಹೇಳಿ, ಬಟ್ ನಿಮಗೆ ಚಿನ್ನದಂತಹ ಮನಸ್ಸಿದೆ, ಬಡವ್ರ ಮಕ್ಕಳು ಬೆಳಿಬೇಕು ಕಣ್ರಯ್ಯ. ಸೊ ಅವ್ರು ಹೇಳ್ತಾ ಇದ್ದಾರೆ, ಬಡವ್ರ ಮಕ್ಕಳು ಬೆಳಿಬೇಕು, ಯಾರು ಏನೇ ಹೇಳಿ ಕಾರ್ತಿಕ್ಗೆ ಸಪೋರ್ಟ್ ಮಾಡ್ತೀವಿ ಅಂತ ಹೇಳ್ತಿದ್ದಾರೆ. ನನ್ನ ನೆಕ್ಸ್ಟ್ ಕಮೆಂಟ್ ಬಂದು, ಸಂಗೀತ ಜರ್ನಿ ಇಸ್ ಜಸ್ಟ್ ಅಮೇಝಿಂಗ್, ಗೆದ್ದೇ ಗೆಲ್ತಾರೆ. ಇಲ್ಲಿ ಹೇಳ್ತಿದ್ದಾರೆ, ಸಂಗೀತ ಅವರ ಜರ್ನಿ ಅಮೇಝಿಂಗ್ ಆಗಿದೆ ಅಂತ ಹೇಳ್ತಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಶ್ರಮಕ್ಕೆ ಅರ್ಥ ಸಿಗೋದೆ ವಿನಯ್ ಗೌಡ ಗೆದ್ದಾಗ. ಸೊ ಅವ್ರು ಹೇಳ್ತಿದ್ದಾರೆ, ಶ್ರಮಕ್ಕೆ ಅರ್ಥ ಸಿಗೋಂಥದ್ದೇ ವಿನಯ್ ಗೆದ್ದಾಗ, ಯಾಕಂದರೆ ಅವರ ಒಂದು ಕಾಂಟ್ರಿಬ್ಯೂಷನ್ ಈ ಬಿಗ್ ಬಾಸ್ ಮನೆಯಲ್ಲಿ ತುಂಬಾ ಇದೆ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ಬ್ರೋ ಇಲ್ಲಾಂದರೆ ಬಿಗ್ ಬಾಸ್ಲಿ ಏನಿಲ್ಲ, ಎಲ್ಲರೂ ಮುಗ್ಧ ಥರನೇ ಇರ್ತಾ ಇದ್ರೆ ಬಿಗ್ ಬಾಸ್ಗೆ ಏನಕ್ಕೆ ಹೋಗಬೇಕು, ಮುಗ್ಧ ಥರ ಇದ್ದು ಗೆಲ್ಲೋದರಲ್ಲಿ ಹೋದರೆ. ಸೊ ಅವ್ರು ಹೇಳ್ತಾ ಇದ್ದಾರೆ, ಬಿಗ್ ಬಾಸ್ ಮನೆಗೆ ಹೋದವರೆಲ್ಲ ಮುಗ್ದ್ರ ಥರ ಇದ್ದಂಗಿದ್ರೆ ಏನಕ್ಕೆ ಹೋಗಬೇಕು. ಸೊ ಬಿಗ್ ಬಾಸ್ ಮನೆಯಲ್ಲಿ ವಿನಯ್ ಅವ್ರು ಗೆದ್ದರೆ ಮಾತ್ರ ಇದಕ್ಕೆ ಒಂದು ಅರ್ಥ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಈ ಸರಿ ಒಂದು ಹುಡುಗಿ ಗೆಲ್ಲಬೇಕು ಅಂದಾಗ ಎಷ್ಟು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಎವ್ರಿ ಇಯರ್ ವಿ ಆಲ್ ಬೇರ್ ದಟ್ ಪೇನ್. ಸೊ ಅವ್ರು ಹೇಳ್ತಿದ್ದಾರೆ,
ಈ ಸರಿ ಸಂಗೀತ ವಿನ್ ಆಗಬೇಕು ಅಂತ ಅಂದ್ಬಿಟ್ಟು ಎಷ್ಟೆಲ್ಲ ಒಂದು ಟಾರ್ಗೆಟ್ ಮಾಡ್ತಾ ಇದ್ದಾರೆ, ಅವಳು ಎಲ್ಲಿ ವಿನ್ ಆಗಿಬಿಡ್ತಾಳೆ ಅಂತ. ಬಟ್ ಎವ್ರಿ ಇಯರಲ್ಲಿ ನಾವು ಇದೇ ಥರ ಒಂದು ಕಷ್ಟವನ್ನು ಎದುರಿಸ್ಕೊಂಬಂದಿದ್ದೀವಿ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಮೊದಲ ದಿನದಿಂದಲೂ ಪ್ರಾಮಾಣಿಕವಾಗಿ ತನ್ನ ಆಟವನ್ನು ಆಡುತ್ತಾ ಎಲ್ಲ ವಿಷಯದಲ್ಲೂ ಉತ್ತಮವನ್ನು ನೀಡುತ್ತಿರುವ ಏಕೈಕ ಸ್ಪರ್ಧಿ ಸಂಗೀತಗೆ ನಿಮ್ಮೆಲ್ಲರ ಬೆಂಬಲ. ಸೊ ಅವ್ರು ಹೇಳ್ತಿದ್ದಾರೆ, ಎಲ್ಲ ಆಟದಲ್ಲೂ ಎಲ್ಲ ಒಂದು ವಿಷಯದಲ್ಲೂ ಪ್ರಾಮಾಣಿಕವಾಗಿ ಆಡಿಕೊಂಡು ಉತ್ತಮವಾಗಿ ಇರುವಂತಹ ಏಕೈಕ ಸ್ಪರ್ಧಿ ಸಂಗೀತ ಅಂತ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಕಾರ್ತಿಕ್ ಯಾವಾಗಲೂ ಸಂಗೀತಗೆ ಟಾರ್ಗೆಟ್ ಮಾಡುತ್ತಾನೆ, ಫ್ರೆಂಡ್ಶಿಪ್ ಬೇಕು ಅಂತಾನೆ ಮತ್ತೆ ಬಂದು ಹರ್ಟ್ ಮಾಡ್ತಾನೆ. ಸೊ ಅವ್ರು ಹೇಳ್ತಿದ್ದಾರೆ, ಕಾರ್ತಿಕ್ ಎಲ್ಲ ವಿಷಯದಲ್ಲೂ ಸಂಗೀತ ಬೇಕು ಅಂತಾರೆ, ಬಟ್ ಫ್ರೆಂಡ್ಶಿಪ್ ಬೇಕು ಅಂತಾರೆ, ಮತ್ತೆ ಸಂಗೀತ ವಿಷಯದಲ್ಲಿ ಹರ್ಟ್ ಮಾಡ್ತಾರೆ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ವಿನಯ್ ಇರಲಿಲ್ಲ ಅಂದಿದ್ರೆ ಬಿಗ್ ಬಾಸ್ ಮನೆಗೆ ಇರ್ತಿರ್ಲಿಲ್ಲ, ವಿನಯ್ಗೆ ವೋಟ್ ಮಾಡಿ ಸಪೋರ್ಟ್ ಮಾಡಿ. ಸೊ ಅವ್ರು ಹೇಳ್ತಿದ್ದಾರೆ, ವಿನಯ್ ಇಲ್ಲ ಅಂದಿದ್ರೆ ಬಿಗ್ ಬಾಸ್ ಸೀಸನ್ ಈ ಥರ ಇರ್ತಾ ಇರಲಿಲ್ಲ, ಬಿಗ್ ಬಾಸ್ ಮನೆ ಆಗಿರ್ತಾ ಇರಲಿಲ್ಲ ಅನ್ನೋ ಥರ ಕಮೆಂಟ್ ಹಾಕಿದ್ದಾರೆ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ನಾನು ಫ್ರೆಂಡ್ಶಿಪ್ ಉಳಿಸಲು ಇಲ್ಲಿವರೆಗೆ ಸೋತಿದ್ದೆ, ಈಗಲೂ ಫ್ರೆಂಡ್ಶಿಪ್ ಉಳಿಯುತ್ತೆ ಅಂದರೆ ಸೋಲುತ್ತೇನೆ ಅಂದಾಗ ನಿನ್ನ ಫ್ರೆಂಡ್ಶಿಪ್ ಗೊತ್ತಾಯಿತು ಕಾರ್ತಿಕ್ ಜೆಮ್. ಸೊ ಅವ್ರು ಹೇಳ್ತಾರೆ, ಕಾರ್ತಿಕ್ ಫ್ರೆಂಡ್ಶಿಪ್ಗೋಸ್ಕರ ಉಳಿಸ್ಕೊಳ್ಳೋದಕ್ಕೋಸ್ಕರ ಏನು ಬೇಕಾದರೂ ತ್ಯಾಗ ಮಾಡೋಕ್ಕೆ ರೆಡಿ ಇರ್ತಾನೆ ಅನ್ನೋ ಥರ ಕಮೆಂಟ್. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಒಳ್ಳೆತನ ಗೆಲ್ಲಬೇಕು ಅಂದರೆ ವಿನಯ್ ಗೌಡ ಗೆಲ್ಲಬೇಕು. ಸೊ ಅವ್ರು ಹೇಳ್ತಾರೆ, ವಿನಯ್ ಅವ್ರು ಗೆದ್ದಾಗ ಮಾತ್ರ ಒಂದು ಒಳ್ಳೆತನಕ್ಕೆ ಅರ್ಥ ಅಂತ. ಇನ್ನು ನೆಕ್ಸ್ಟ್ ಕಮೆಂಟ್ ಬಂದು, ಈಗ ಎಲ್ಲದರಲ್ಲೂ ಮನುಷ್ಯನ ರಾಗಿ ಸುಂದರವಾಗಿ ಸೌಮ್ಯವಾಗಿ ಕಾಣಿಸ್ತಿದ್ದಾರೆ. ಸೊ ಅವ್ರು ಹೇಳ್ತಿದ್ದಾರೆ, ಈಗ ಎಲ್ಲರೂ ಸಹ ಮನುಷ್ಯರಾಗಿ ಒಂದು ಸೌಮ್ಯವಾಗಿ ಒಂದು ಸುಂದರವಾಗಿ ಒಂದು ಸ್ವಭಾವವಾಗಿ ಇಂದ ಕಾಣಿಸ್ತಿದ್ದಾರಂತೆ. ಸೊ ಇದು ಯಾವುದು ನನ್ನ ಪರ್ಸ್ನಲ್ ಕಮೆಂಟ್ ಅಥವಾ ನಮ್ಮ ಚಾನಲ್ ಕಮೆಂಟ್ ಅಂತೂ ಅಲ್ಲವೇ ಅಲ್ಲ. ನನ್ನ ಪ್ರಕಾರ ಈಗ ಅವರ ಒಂದು ಜರ್ನಿಯನ್ನು ಅವರು ಒಂದು ಸರಿ ನೋಡ್ತಾ ಇದ್ದಾಗ ಅವ್ರಿಗೆ ಅನಿಸಿರುತ್ತೆ, ನಾವು ಈ ಥರ ಎಲ್ಲ ಮಾಡಿದ್ವಿ, ಈ ಥರ ಜಗಳ ಆಡಿದ್ವಾ, ನಮ್ಮ ಫ್ರೆಂಡ್ಶಿಪ್ ಎಲ್ಲೋಯ್ತು ಆ ಸಂದರ್ಭದಲ್ಲಿ, ನಮ್ಮ ವ್ಯಕ್ತಿತ್ವ ಎಲ್ಲೋಯ್ತು ಆ ಸಂದರ್ಭದಲ್ಲಿ ಅಂತ ಒಂದು ಸರಿ ಅವರು ಯೋಚನೆ ಮಾಡಿರ್ತಾರೆ. ಬಟ್ ಡೆಫಿನೆಟ್ಲಿ ಅದು ಅವ್ರಿಗೆ ಒಂದು ವಂಡರ್ಫುಲ್ ಮೂಮೆಂಟ್ ಅಂತಲೇ ಹೇಳ್ತೀನಿ. ನಿಮಗೆ ಅನ್ನಿಸ್ತು ಈ ಒಂದು ಪ್ರೋಮೋ ಬಗ್ಗೆ ಒಂದು ಕಮೆಂಟ್ ಬಾಕ್ಸಲ್ಲಿ ಕಮೆಂಟನ್ನು ಹಾಕಿ. ನಾನು ಹೇಳಿದಂಥ ಕಮೆಂಟ್ ರಿವ್ಯೂ ನಿಮಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ದಯವಿಟ್ಟು ಸಬ್ಸ್ಕ್ರೈಬನ್ನು ಮಾಡ್ಕೊಳ್ಳಿ. ಇದೇ ಥರ ಇನ್ನಷ್ಟು ವೀಡಿಯೋಸ್ಗೋಸ್ಕರ ನೀವು ನೋಡ್ತಾ ಇರಿ ನಮ್ಮ ಚಾನಲನ್ನು.